Hi, my dear students. Sometimes they will give us some numbers like this. For example, they will give the number like this and they will ask us to add these two numbers. They will ask us to add these two numbers. ನಮಗೆ ಕೆಲವು ಸಾರಿ ಹೀಗೆ ಸಂಖ್ಯೆಗಳನ್ನ ಕೊಡ್ತಾರೆ, ಕೊಟ್ಬಿಟ್ಟು ನಮಗೆ ಈ ಸಂಖ್ಯೆಗಳನ್ನ ಆಡ್ ಮಾಡಿ ಅಂತ ಹೇಳ್ತಾರೆ. ಆಡ್ ಇನ್ ಕನ್ನಡ ಮಾಡಿಸೆ ಕೂಡಿಸು, ಕೂಡುವುದು ಅಂತ ಹೇಳ್ತೀವಿ, ಸಂಕಲನ ಮಾಡಿ ಅಂತ ಹೇಳ್ತಾರೆ. ಕೂಡೋಣ. ಇನ್ ಇಂಗ್ಲಿಷ್ ವಾಟ್ ಇಸ್ ಅಡಿಷನ್. ಇನ್ ಕನ್ನಡ ಕೂಡಿಸು, ಸಂಕಲನ ಮಾಡು ಅಂತ ಹೇಳ್ತಾರೆ ಮಕ್ಕಳೇ. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್ ಟು add these two numbers. Okay, from which place first we have to add? ಮೊದಲು ಯಾವ ಸ್ಥಾನದಿಂದ ನಾವು ಆಡ್ ಮಾಡೋದಕ್ಕೆ ಶುರು ಮಾಡಬೇಕು? ಒನ್ಸ್ ಪ್ಲೇಸ್ ಇಂದ ಶುರು ಮಾಡಬೇಕು. ಯೂನಿಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಎಷ್ಟಿದೆ? ಒನ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆ? 5 ಗೆ ಅದರ ಕೆಳಗೆ ಒನ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆ? 3. ಲೆಟ್ ಆಡ್ ದೋಸ್ ಟು ನಂಬರ್ಸ್. 5 ಫಿಂಗರ್ಸ್ ಗೆ 3 ಫಿಂಗರ್ಸ್ ಸೇರಿಸಿದ್ರೆ 8. ಎಸ್, 5 ಗೆ 3 ಸೇರಿಸಿದ್ರೆ ಎಷ್ಟು ಬರುತ್ತೆ? 8. ಎಸ್, ವೆರಿ ಗುಡ್, 8. ಸೊ ಅದನ್ನ ಎಲ್ಲಿ ಬರೀಬೇಕು? ಕರೆಕ್ಟ್ ಆಗಿ ಅದನ್ನೇ we have to write that answer below the unit place. ಆ ಯೂನಿಟ್ ಪ್ಲೇಸ್, ಆ ಬಿಡಿ ಸ್ಥಾನದ ಕೆಳಗಡೆ, ಯೂನಿಟ್ ಪ್ಲೇಸ್ ಕೆಳಗಡೆ ಅದನ್ನ ಬರೀಬೇಕು. ಈ ಕಡೆ ಬರೆಯೋದಿಲ್ಲ, ಆ ಕಡೆ ಬರೆಯೋದಿಲ್ಲ ಮಾಡಬೇಡಿ ಮಕ್ಕಳೇ. We must and should write the answer that we get by adding 5 and 3 should be written below the unit place. Okay, ಆ ಯೂನಿಟ್ ಪ್ಲೇಸ್ ಕೆಳಗೇನೆ ಬರೀಬೇಕು, ಬಿಲೋ ದ ಯೂನಿಟ್ ಪ್ಲೇಸ್ ಬರೀಬೇಕು. ಎಸ್, ನೆಕ್ಸ್ಟ್ ಯಾವ ಪ್ಲೇಸ್ ಆಡ್ ಮಾಡಬೇಕು? ಟೆನ್ಸ್ ಪ್ಲೇಸ್ ಎಷ್ಟಿದೆ ಇಲ್ಲಿ? 2. ಅದರ ಕೆಳಗೆ ಎಷ್ಟಿದೆ? 8. 2 ಗೆ 8 ನ ಆಡ್ ಮಾಡ್ಬೇಕಂತ. ಆಡ್ ಮಾಡೋಣ. 8 ಗೆ 2 ಆಡ್ ಮಾಡಿದ್ರೆ ಸರಿ ಆಯ್ತು. ಎಷ್ಟಾಗುತ್ತೆ? 10. ನಿಮ್ಗೆ ಗೊತ್ತಾ ಹೇಗೆ ಮಾಡಿ ಅಂತಂದ್ರೆ, ಎರಡರಲ್ಲಿ ದೊಡ್ಡ ನಂಬರ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಚಿಕ್ಕ ನಂಬರ್ನ ಬೆರಳಲ್ಲಿ ಇಟ್ಕೊಳ್ಳಿ. ದೊಡ್ಡ ನಂಬರ್ ಯಾವುದು? 8. ದ ಬಿಗ್ಗೆಸ್ಟ್ ನಂಬರ್ ಇಸ್ 8. ಕೀಪ್ ದ ಬಿಗ್ಗೆಸ್ಟ್ ನಂಬರ್ ಇನ್ ಯುವರ್ ಮೈಂಡ್. ಮನಸ್ಸಲ್ಲಿ ಇಟ್ಕೊಳ್ಳಿ ದೊಡ್ಡ ಸಂಖ್ಯೆನ, ಚಿಕ್ಕ ಸಂಖ್ಯೆನ ಫಿಂಗರ್ಸ್ ಅಲ್ಲಿ ಇಟ್ಕೊಳ್ಳಿ. ಬಿಗ್ಗೆಸ್ಟ್ ನಂಬರ್ ಇಸ್ 8. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸ್ಮಾಲೆಸ್ಟ್ ನಂಬರ್ ಇಸ್ 2. 8 ಆದ್ಮೇಲೆ 9, 10. yes, ಎಷ್ಟಾಯ್ತು? 10. ಲೆಟ್ಸ್ ರೈಟ್ 10 ಹಿಯರ್. ಈ 10 ಇಲ್ಲಿ ಬರಿಲ್ಲ, ಡೋಂಟ್ ರೈಟ್. ಸೊ ಎಷ್ಟನ್ನ ಬರಿಬೇಕು? ಓನ್ಲಿ 0 ಬರಿಬೇಕು. ಯಾಕೆ 0ನೇ ಬರಿಬೇಕು? ಯಾಕಂದ್ರೆ 10 ಎರಡು ಪ್ಲೇಸಸ್ ಇದ್ರೆ 0 ನ ಯಾವ ಪ್ಲೇಸ್ ಅಲ್ಲಿ ಬರಿಬೇಕು? ಒನ್ಸ್ ಪ್ಲೇಸ್, ಯೂನಿಟ್ ಪ್ಲೇಸ್, ಬಿಡಿ ಸ್ಥಾನದ ಅಂಕಿನ ಮಾತ್ರ ಬರೀಬೇಕು. ನೋಡಿ, ಇಲ್ಲಿ ಸಿಂಗಲ್ ಡಿಜಿಟ್ ಇತ್ತು, ಓನ್ಲಿ 1 ಡಿಜಿಟ್ ಇತ್ತು, ಅದು ಅಷ್ಟು ಮಾತ್ರ ಬರೆದ್ರಿ. ಒನ್ಸ್ ಪ್ಲೇಸ್ ಇರೋದು ಮಾತ್ರ ಬರೆದ್ರಿ. ಇಲ್ಲಿ ಟೆನ್ಸ್ ಪ್ಲೇಸ್ ಕೂಡ ಇದೆ. ಎರಡೆರಡು ಸ್ಥಾನ ಇದ್ದಾಗ ಕೇವಲ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದ ಅಂಕಿನ ಮಾತ್ರ ಬರೀಬೇಕು ಮಕ್ಕಳೇ. ಓಕೆ, ಸೊ ರೈಟ್ 0 ಅಂಡರ್ ದ ಟೆನ್ಸ್ ಪ್ಲೇಸ್, ಬಿಲೋ ದ ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸ್ ಕೆಳಗಡೆ 0 ಬರೀರಿ. ಈ 10 ಪ್ಲೇಸ್ ಇರೋ 1 yes, it should be carried. It should be carried. ದಶಕ ತೆಗೆದುಕೊಳ್ಳಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನ ಇಂಗ್ಲಿಷ್ ಅಲ್ಲಿ ಕ್ಯಾರಿ ಮಾಡೋದು ಅಂತ ಹೇಳ್ತಾರೆ. ಕ್ಯಾರಿ 1 ಟು ದ ನೆಕ್ಸ್ಟ್ ಪ್ಲೇಸ್. ಯಾವ ಪ್ಲೇಸ್ ಕ್ಯಾರಿ ಮಾಡಬೇಕು? 100 ಪ್ಲೇಸ್ ಕ್ಯಾರಿ ಮಾಡಬೇಕು. ಕ್ಯಾರಿ ಮಾಡಿ ಏನ್ ಮಾಡ್ಲಿ? ಆಡ್ ಮಾಡಿ. 1 ಅನ್ನ 9 ಗೆ ಆಡ್ ಮಾಡಿದ್ರೆ ಎಷ್ಟಾಯ್ತು? 10. 10 ಗೆ 0 ಆಡ್ ಮಾಡಿದ್ರೆ again 10. So shall I write 10 to this place? No, don't do like that. ಯಾವ್ದನ್ನ ಬರೀಬೇಕು? 0. Yes, write the number which is present in unit place only. Unit place ಅಲ್ಲಿ ಎಷ್ಟಿದೆ? 0. Yes, ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 0 ಇದೆ. 0 ನ ಮಾತ್ರ ಬರೀರಿ. 10 ಪ್ಲೇಸ್ ಇರೋ 1 ಅನ್ನ ಕ್ಯಾರಿ ಟು ದ ನೆಕ್ಸ್ಟ್ ಪ್ಲೇಸ್. ಅಂದ್ರೆ ಯಾವ ಪ್ಲೇಸಿಗೆ? 1000 ಪ್ಲೇಸಿಗೆ ಕ್ಯಾರಿ ಮಾಡಿ. ಕ್ಯಾರಿ ಮಾಡಿ ಏನ್ ಮಾಡಬೇಕು? ಕ್ಯಾರಿ ಮಾಡಿ ಆಡ್ ಮಾಡಿ. Yes, you are right. Carry the number present in 10 place to the 1000 place. ಈ 1 ನ 1000 place ಗೆ 1000 ಸ್ಥಾನಕ್ಕೆ ಕ್ಯಾರಿ ಮಾಡಿ, ಅದನ್ನ ಆಡ್ ಮಾಡಿ. ಈ 6 ಗೆ 1 ಸೇರಿಸಿದ್ರೆ 7 ಎಷ್ಟು ಬರಬೇಕು ಇಲ್ಲಿ? 7. ಕ್ಯಾರಿ ಏನಿಲ್ಲ. ಯಾಕಿಲ್ಲ?
ಯಾಕಂದ್ರೆ ಅಲ್ಲಿ ಬರೀ ಒಂದೇ ಪ್ಲೇಸ್. ಒಂದೇ ನಂಬರ್ ಇದೆ. ಕ್ಯಾರಿ ಮಾಡ್ಬೇಕಾದ್ರೆ ಎಷ್ಟು ನಂಬರ್ ಇರ್ಬೇಕಲ್ಲಿ? ಎರಡು ನಂಬರ್ ಇರಬೇಕು. ಕ್ಯಾರಿ ಮಾಡಬೇಕು ಅಂದ್ರೆ ದಶಕ ತಗೋಬೇಕು ಅಂದ್ರೆ ದಶಕಗಳು ಇರಬೇಕು. ಹತ್ರ ಸ್ಥಾನದಲ್ಲಿ ಅಂಕಿ ಇರಬೇಕು. ಇಲ್ಲ ಹತ್ರ ಸ್ಥಾನ ಇದೆಯಾ? ಇಲ್ಲ. ಸೊ ದರ್ ಇಸ್ ನೋ ಕ್ಯಾರಿ. ದೇರ್ ಇಸ್ ನೋ ನಂಬರ್ ಟು ಕ್ಯಾರಿ ಟು ದ ನೆಕ್ಸ್ಟ್ ಪ್ಲೇಸ್. ಮುಂದಿನ ಸ್ಥಾನಕ್ಕೆ ಕ್ಯಾರಿ ಮಾಡೋಕೆ ಯಾವುದೇ ಅಂಕಿಗಳು ಇಲ್ಲದೆ ಇರುತ್ತಾ 7 ಹಾಗೆ ಬರೀತೇವೆ. ವೆರಿ ಗುಡ್. ಫಾರ್ ಎಕ್ಸಾಂಪಲ್, sometimes the numbers will be given like this. Can you read the number? Come on, read this number. 456. 456. To 456, how much we have to add? 9,370. What is the? Very good. You have read both the numbers correctly. So, from which sign we indicate addition? Unit. ಅಡಿಷನ್ ಮಾಡೋದಕ್ಕೆ ನಾವು ಯಾವ ಸೈನ್ ಯೂಸ್ ಮಾಡ್ತೀವಿ? ಯಾವ ಸಿಂಬಲ್ ಯೂಸ್ ಮಾಡ್ತೀವಿ? Less. Yes, you are right. So we have to add these two numbers. Let us start to add these two numbers. ಶುರು ಮಾಡೋಣ. From which place we have to start to add? Unit place ಇಂದ. Very good. Unit place ಅಲ್ಲಿ ಎಷ್ಟಿದೆ? 6. Yes, ಬಿಡಿ ಸ್ಥಾನದಲ್ಲಿ 6 ಇದೆ. ಅದರ ಕೆಳಗೆ ಎಷ್ಟಿದೆ? 0. Yes, ಆಡ್ ಮಾಡಿ 6 ಗೆ 0 ಆಡ್ ಮಾಡಿದ್ರೆ 6. 6 ಗೆ ಎಷ್ಟು ಬರೀಬೇಕು ಇಲ್ಲಿ? 6 ಬರೀರಿ. ಕ್ಯಾರಿ ಇಲ್ಲ. ಕ್ಯಾರಿ ಮಾಡಬೇಕು ಅಂದ್ರೆ 10th ಪ್ಲೇಸ್ ಅಲ್ಲಿ 10 ಸ್ಥಾನದಲ್ಲಿ ಅಂಕಿ ಇರಬೇಕು. ಇದೆಯಾ ಇಲ್ಲಿ? 10ಗಳಿಲ್ಲ. ಸೊ ದೇರ್ ಇಸ್ ನೋ ನಂಬರ್ ಟು ಕ್ಯಾರಿ. ಓಕೆ, ನೆಕ್ಸ್ಟ್ ಯಾವ ಪ್ಲೇಸ್ ಆಡ್ ಮಾಡೋಣ? 10th ಪ್ಲೇಸ್ ಎಷ್ಟಿದೆ ಇಲ್ಲಿ? 10 ಸ್ಥಾನದಲ್ಲಿ 5 ಇದೆ. ಅದರ ಕೆಳಗೆ 7. 5 ಗೆ 7 ಆಡ್ ಮಾಡಿ. ಇನ್ ದೀಸ್ ಟು ನಂಬರ್ ಕೀಪ್ ಒನ್ ನಂಬರ್ ಇನ್ ಯುವರ್ ಮೈಂಡ್. ಒಂದು ಸಂಖ್ಯೆನ ಮನಸ್ಸಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಸಂಖ್ಯೆನ ಫಿಂಗರ್ಸ್ ಅಲ್ಲಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಎಷ್ಟು ಇಟ್ಕೊಳ್ಳೋಣ? ಎಸ್ ಬಿಗ್ಗೆಸ್ಟ್ ನಂಬರ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. 7. ಫಿಂಗರ್ಸ್ ಅಲ್ಲಿ 5. 7 ಆಫ್ಟರ್ 7 8 9 10 11 12 13. 7 ಗೆ 5 ಆಡ್ ಮಾಡ್ತಾ ಇದ್ರಿ. ಕೀಪ್ 7 ಇನ್ ಯುವರ್ ಮೈಂಡ್, 5 ಇನ್ ಫಿಂಗರ್ಸ್. ಓಕೆ, 7 ಆಫ್ಟರ್ 7 8 9 10 11 12 13 ಅಂದ್ರಿ. That is not 13. This is 12. In 12, how much we have to write here? 2. Yes, write the number which is present only in unit place. ಬಿಡಿ ಸ್ಥಾನದಲ್ಲಿ ಅಂಕಿನ ಮಾತ್ರ ಬರೀಬೇಕು. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 2. Yes, 2 is present in unit place. Write 2 and the number present in 10th place is 1. what we have to do? Carry. Yes, carry the number to the next place. ಯಾವ ಪ್ಲೇಸ್ ಗೆ? 100 ಪ್ಲೇಸ್ ಗೆ ಕ್ಯಾರಿ ಮಾಡಿ ಏನು ಮಾಡಬೇಕು? ಆಡ್ ಮಾಡ್ಬಿಡಿ ಮಕ್ಕಳೇ. ಈ 1 ನ 4 ಗೆ ಆಡ್ ಮಾಡಿದ್ರೆ 5 ಗೆ ಎಷ್ಟು ಆಡ್ ಮಾಡಬೇಕು? 3. Add these two numbers. 8. Yes, 5 plus 3 is 8. 8 ಗೆ ಎಷ್ಟು ಬರೀಲಿ? Yes, write 8. Carry? ಇಲ್ಲ. No, there is no carry. There is no number present in 10th place. 10 ಸ್ಥಾನದಲ್ಲಿ ಯಾವುದೇ ಅಂಕಿ ಇಲ್ಲ. ಹಾಗಾಗಿ ಕ್ಯಾರಿನೂ ಕೂಡ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಯಾವ ಪ್ಲೇಸ್ ಆಡ್ ಮಾಡಬೇಕು? 1000 ಪ್ಲಸ್ ಎಷ್ಟಿದೆ ಇಲ್ಲಿ? ನೋ, ದೇರ್ ಇಸ್ ನೋ ನಂಬರ್. ಅಲ್ಲಿ ಯಾವುದೇ ನಂಬರ್ ಇಲ್ಲ ಅಂದ್ರೆ 0 ಇದೆ ಅಂತ ಅನ್ಕೋತೀವಿ. 0 ಗೆ ಎಷ್ಟು ಆಡ್ ಮಾಡಬೇಕು? 9. 0 9 ಆಡ್ ಮಾಡಿದ್ರೆ 9. ಎಸ್. ಸೊ 0 9 ಆಡ್ ಮಾಡಿದ್ರೆ 9. 9 ಗೆ 9 ಬರ್ದೆ. ಕ್ಯಾರಿ ಇದೆಯಾ? ಇಲ್ಲ ಮಕ್ಕಳೇ. ಸೊ ವಾಟ್ ಇಸ್ ದ ಆನ್ಸರ್ ದಟ್ ವಿ ಗೆಟ್ ಬೈ ಆಡಿಂಗ್ ದೀಸ್ ಟು ನಂಬರ್? ಹೌ ಮಚ್ ಆನ್ಸರ್ ವಿ ಹ್ಯಾವ್ ಗಾಟ್? ಎಷ್ಟು ಆನ್ಸರ್ ಬಂತು? 9826. 1 10 100,000 9,800 210 26. The answer that we get by adding these two number is known as ಏನಂತ ಹೇಳ್ತಾರೆ ಈ ಆನ್ಸರ್ಗೆ? ಆಡ್ ಮಾಡಿದ ಬರೋ ಆನ್ಸರ್ಗೆ ನೋ, ವಿ ಕಾಲ್ ಇಟ್ ಆಸ್ ಸಮ್. We call it as sum. The answer that we get by adding these two numbers is known as sum. So what is the sum we got by adding these two numbers? What is the sum we got by adding these two numbers? ಈ ಎರಡು ಆನ್ಸರ್ ನಂಬರ್ ನ ಆಡ್ ಮಾಡಿದಾಗ ನಿಮಗೆ ಎಷ್ಟು ಬಂತು ಸಮ್? 8. This is the total sum. 7008. Yes, 7008. This is the sum. The answer that we get by adding the numbers is known as sum. In Kannada, you know what we call this answer as? In Kannada, we call this as motta.
ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಮೊತ್ತ ಕಂಡುಹಿಡಿಯೋದು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ sometimes these numbers are given like this. For example, 6570 plus 9809. Yes, sometimes the numbers are given like this. Okay, ಹೀಗೆ ಕೊಟ್ಬಿಟ್ಟು ಫೈಂಡ್ ದ ಸಮ್ ಅಂತ ಹೇಳ್ತಾರೆ. ಫೈಂಡ್ ದ ಸಮ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫೈಂಡ್ ದ ಸಮ್? ಫೈಂಡ್ ಮೀನ್ಸ್ ಕಂಡುಹಿಡಿಯಿರಿ ಅಂತ. ಏನ? ಸಮ್ ಕಂಡುಹಿಡಿಯಿರಿ ಅಂತ, ಮೊತ್ತ ಕಂಡುಹಿಡಿಯಿರಿ ಅಂತ. ಸಮ್ ಅಂದ್ರೆ ಮೊತ್ತ ಅಂದ್ರೆ the answer that we get by adding these two numbers is known as sum. ಅಂದ್ರೆ ಸಮ್ ಬೇಕು ಅಂದ್ರೆ ಎರಡು ಏನ್ ಮಾಡಬೇಕು? ಇವೆರಡನ್ನು ಆಡ್ ಮಾಡಬೇಕು. ಆಡ್ ಮಾಡೋಣವಾ? ಹೀಗಿದ್ರೆ ಆಡ್ ಮಾಡಕ್ ಬರುತ್ತಾ? ಹೆಂಗ್ ಬರುತ್ತೆ? ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆ ಇದೆ. 6570, 9809. ಒನ್ಸ್ ಪ್ಲೇಸ್ ಇಂದು ಮೇಲ್ ಬರ್ಕೊಂಡು ಟೆನ್ಸ್ ಪ್ಲೇಸ್ ಇಂದು ಕೆಳಗೆ. No, not like that. Write these numbers like this, one by one. ಒಂದ್ರ ಕೆಳಗೆ ಒಂದನ್ನ ಬರೀರಿ ಮಕ್ಕಳೇ. ಹೀಗಿದ್ರೆ ಇಷ್ಟು ಪುಟ್ ಸಂಖ್ಯೆ ಆದರೆ if the number is very small, for example 5 plus 7, you can calculate and say it is 12. 5 ಕ್ಕೆ 7 ಸೇರಿಸಿ 12 ಅಂತ ಹೇಳ್ಬಿಡ್ಬೋದು. ಹಾಗೆ ಈ ದೊಡ್ಡ ಸಂಖ್ಯೆಗಳನ್ನ ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಪಟ್ಟಂತ ಹೇಳಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಆಡ್ ಮಾಡ್ಬೇಕು. ಅಂದ್ರೆ ಹೀಗಿದ್ರೆ ಸರಿ ಆಗುತ್ತಾ? ಇಲ್ಲ. ಹೀಗಿದ್ರೆ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ ಮಕ್ಕಳೇ, ಆಯ್ತಾ? ರೈಟ್ ದ ನಂಬರ್ ಒನ್ ಅಂಡರ್ ದ ಅನದರ್. ಓಕೆ, ಒನ್ ಬಿಲೋ ದ ಅನದರ್. ಒಂದ್ರ ಕೆಳಗೆ ಒಂದು ಬರೀರಿ. ಫಸ್ಟ್ ಯಾವ್ದು ಬರೀಲಿ? ಫಸ್ಟ್ ಕೊಟ್ಟಿರೋದನ್ನ ಫಸ್ಟ್ ಬರ್ಬಿಟ್ರೆ ಆಯ್ತು. ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ? 9. ನೋ, 6570. ನೋಡಿ, ಬರೀಬೇಕಾದ್ರೆ ಒಂದು ಡಿಜಿಟ್ ಇನ್ನೊಂದು ಡಿಜಿಟ್ ನೋಡಿ ಸ್ವಲ್ಪ ಗ್ಯಾಪ್ ಇರಲಿ. ಹಾಗೆ ಬರೀರಿ ಮಕ್ಕಳು. ತುಂಬಾ ಕೆಲವರು ಹೀಗೆ ಬರೆದು ಬಿಡ್ತೀರಿ, ಹೀಗೆ ತುಂಬಾ ಹತ್ತಿರ ಬರೀತೀರಿ. ಡೋಂಟ್ ರೈಟ್ ಲೈಕ್ ದಿಸ್. ಲೀವ್ ದ ಗ್ಯಾಪ್ ಬಿಟ್ವೀನ್ ಈಚ್ ಅಂಡ್ ಎವರಿ ಡಿಜಿಟ್. ಓಕೆ, ಪ್ರತಿ ಅಂಕಿಯ ನಡುವೆ ಹೆಚ್ಚು ಗ್ಯಾಪ್ ಬಿಡಿ. ಇದಕ್ಕೆ ಅದಕ್ಕೆ ಎಷ್ಟು ಆಡ್ ಮಾಡ್ಬೇಕಂತೆ? 9809. ಇದನ್ನ ಬರೀಬೇಕಾದ್ರೆ ಹೇಗೆ ಬರ್ಕೋಬೇಕಪ್ಪ ಅಂದ್ರೆ ಒನ್ಸ್ ಕೆಳಗೆ ಒನ್ಸ್, ಟೆನ್ಸ್ ಕೆಳಗೆ ಟೆನ್ಸ್, ಹಂಡ್ರೆಡ್ಸ್ ಕೆಳಗೆ ಹಂಡ್ರೆಡ್ಸ್, 1000 ಕೆಳಗೆ 1000 ಬರೋ ಹಾಗೆ ಬರೀಬೇಕು. ಹಾಗೆ ಬರೀಬೇಕು ಅಂದ್ರೆ ಮಕ್ಕಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನಂಬರ್ ಇದೆಯಲ್ಲ, ಅದು ಯಾವ ಪ್ಲೇಸ್ ಅಲ್ಲಿ ಇದೆಯೋ ಅದನ್ನ ಆ ಪ್ಲೇಸ್ ಕೆಳಗೆ ಬರೀಬೇಕು. ಫಸ್ಟ್ ನಂಬರ್ ಯಾವ ಪ್ಲೇಸ್ ಅಲ್ಲಿ ಇದೆ? ಯಾವ ಪ್ಲೇಸ್ ಇದು? ಹಾಗಾದ್ರೆ ಎಲ್ಲಿ ಬರೀಬೇಕು? 1000 ಪ್ಲೇಸ್ ಬರೀಬೇಕು. ಸೊ 1000 ಪ್ಲೇಸ್. ಶಲ್ ವಿ ಫೈಂಡ್ ಔಟ್ ವಿಚ್ ಒನ್ ಇಸ್ 1000 ಪ್ಲೇಸ್? ಹುಡ್ಕೋಣ. ದಿಸ್ ಪ್ಲೇಸ್ ಇಸ್ ಇದೆಲ್ಲ 1000 ಪ್ಲೇಸ್. ಇಲ್ಲಿ ಬರೀಬೇಕು ಮಕ್ಕಳೇ. 9809. ನೋಡಿ, ಒನ್ಸ್ ಗೆ ಒನ್ಸ್, ಟೆನ್ಸ್ ಗೆ ಟೆನ್ಸ್, ಹಂಡ್ರೆಡ್ಸ್ ಗೆ ಹಂಡ್ರೆಡ್ಸ್, 1000 ಗೆ 1000 ಬಂತಲ್ಲ. let's add these two numbers. Okay, add ಮಾಡಿ. ಯಾವ ಪ್ಲೇಸ್ ಇಂದ ಶುರು ಮಾಡಬೇಕು? ಫ್ರಮ್ ವಿಚ್ ಪ್ಲೇಸ್ ವಿ ಹ್ಯಾವ್ ಟು ಆಡ್? ಒನ್ಸ್ ಪ್ಲೇಸ್ ಎಷ್ಟಿದೆ? 0 ಗೆ ಎಷ್ಟು ಆಡ್ ಮಾಡಬೇಕು? 0 ಗೆ ಏನು ಆಡ್ ಮಾಡಿದ್ರೆ 9. 9 ಗೆ ಎಷ್ಟು ಬರೀಬೇಕು ಇಲ್ಲಿ? ರೈಟ್, 9 itself. The number which we have to carry? There is no carry. ದಶಕ ಇಲ್ಲ. ಹತ್ತರ ಸ್ಥಾನದಲ್ಲಿ ಯಾವುದೇ ಅಂಕಿ ಇಲ್ಲ, ದಶಕ ಇಲ್ಲ. So there is no number to carry to the next place. Okay, next we have to now we have to add the number in which place? 10th place ಅಲ್ಲಿ ಅಂತ ಆಡ್ ಮಾಡಿ. ಎಷ್ಟಿದೆ 10th place ಅಲ್ಲಿ? 7 ಗೆ ಎಷ್ಟು ಆಡ್ ಮಾಡಬೇಕು? 7 ಗೆ 0 ಆಡ್ ಮಾಡಿದ್ರೆ 7 ಗೆ ಎಷ್ಟು ಬರೀಬೇಕು? ಕ್ಯಾರಿ ಇಲ್ಲ. there is no number present in 10th place. 10th place ಯಾವ ನಂಬರ್ ಪ್ರೆಸೆಂಟ್ ಇಲ್ಲ, ಹಾಗಾಗಿ ಕ್ಯಾರಿ ಇಲ್ಲ. ನೆಕ್ಸ್ಟ್ what to which place do you have to add? 100 place ಅನ್ನು ನಂಬರ್ನ ಆಡ್ ಮಾಡಿ. ಎಷ್ಟಿದೆ? 5 ಎಷ್ಟು ಆಡ್ ಮಾಡಬೇಕು? ಕೀಪ್ one number in mind, another in finger. ಯಾವುದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ? 8 ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಆಯ್ತಾ? ಫಿಂಗರ್ಸ್ ಅಲ್ಲಿ 5 ಇಟ್ಕೊಳ್ಳಿ. 8 after 8 9 10 11 12 13. Very good. 13. In 13, how much it should be written in 100 place? 3. Write the number which is present in ones place, unit place. ಬಿಡಿ ಸ್ಥಾನದಲ್ಲಿ ಮಾತ್ರ ಬರೀಬೇಕು.
ಆಯ್ತಾ 3 ಮಾತ್ರ ಬರಲಿ. ದ ನಂಬರ್ ಪ್ರೆಸೆಂಟ್ ಇನ್ ಟೆನ್ಸ್ ಪ್ಲೇಸ್ ಶುಡ್ ಬಿ ಕ್ಯಾರಿ ಟು ದ ನೆಕ್ಸ್ಟ್ ಪ್ಲೇಸ್ 1000 ಪ್ಲೇಸ್. ಕ್ಯಾರಿ ಮಾಡೋಣ. 9 ಗೆ 1 ಸೇರಿದ್ರೆ 10, 10 ಗೆ 6 ಸೇರಿದ್ರೆ 10 plus 6. Keep the number 10 in mind. 6 in fingers. 10 plus 1 11, 12, 13, 14, 15, 16. 16. In 16 how much you have right here? 6. Right 6 here, and the number present in 10 place should be carry to the next place 10,000 place. Carry ಮಾಡಿ ಏನು ಮಾಡಬೇಕು? ಆಡ್ ಮಾಡಿ. ಯಾವ್ದು ನಂಬರ್ ಇದೆಯಾ? there no numbers are there, so what we have to do? The one ಅವನ್ನು ಕ್ಯಾರಿ ಮಾಡೋ ಒಂದು ಏನು ಮಾಡಲಿ? as right as it is. Okay, so come on, read this number. What place it is? Which place it is? Ones place, tens, 100, 1000, 10,000. yes, so these two are in 1000 place. Okay, come on, read the number. 16,379. So this is the answer that we get by adding these two number. Hodala makla? Yes, the answer that we get by adding these two number is known as, what we call this answer as? Sum. Yes, you are right. It is called as sum. Right? Okay, right. So for example, they will ask us to find out the sum. For example, question is given like this: find the sum of the following numbers ಅಂತ ಹೇಳ್ತಾರೆ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಫಾರ್ ಎಕ್ಸಾಂಪಲ್ ಹೀಗೆ ಕೊಡ್ತಾರೆ: 5856 plus 10,975. The numbers are given like this, and they will ask us to find the sum. What we have to find? Sum means motta means the answer that we get by adding the given numbers. ಆಯ್ತಾ? ಕೊಟ್ಟಿರುವಂಥ ಸಂಖ್ಯೆಗಳನ್ನ ಆಡ್ ಮಾಡಿದಾಗ ಬರುತ್ತಲ್ಲ ಆನ್ಸರ್, ಅದಕ್ಕೆ ಏನಂತಾರೆ? ಅಂದ್ರೆ ಸಮ್ ಬೇಕಾದ್ರೆ ಏನು ಮಾಡಬೇಕು? we have to add. Let's start to add these two numbers. Yes, if the numbers are given like this, can we easily add? No, it is difficult to add. So if you want to add easily, what you have to do? Yes, ಸುಲಭವಾಗಿ ಕೂಡಬೇಕು ಅಂದ್ರೆ, ಆಡ್ ಮಾಡಬೇಕು ಅಂದ್ರೆ ಅದನ್ನ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳೋಣ. ಫಸ್ಟ್ ಎಷ್ಟು ಬರ್ಕೊಳ್ಳಿ? 5856. While writing, leave the gap between each and every digit. ಪ್ರತಿ ಅಂಕಿಯ ನಡುವೆ ಸ್ವಲ್ಪ ಗ್ಯಾಪ್ ಬಿಡಿ, ತುಂಬಾ ಹತ್ತಿರ ಬರಿಬೇಡಿ ಮಕ್ಕಳೇ. ಓಕೆ, ಅದಕ್ಕೆ ಸ್ಟಾರ್ಟ್ ಮಾಡಬೇಕು. 10,975. Let's add now. Okay. Can you add these two numbers? Okay. Did I write this number correctly? ಒಂದಕ್ಕೆ ಒಂದು ಬರಿಬೇಕಾದ್ರೆ ಹೇಗೆ ಬರಿಬೇಕು? ಒನ್ಸ್ ಗೆ ಒನ್ಸ್, ಟೆನ್ಸ್ ಗೆ ಟೆನ್ಸ್, 100 ಗೆ 100 ಬರಬೇಕು. ಬರ್ದಿದ್ದೀನಾ? No, I done a mistake while writing the second number because 5. This 5 is in which place? ಎಲ್ಲಿ ಬರಿಬೇಕಾಗಿತ್ತು? I have to write below the ones place. Ones place ಎಷ್ಟಿದೆ ಇಲ್ಲಿ? 6. We have to write 5 below the 6. But ಇಲ್ಲಿ ಬರೆದು ಬಿಟ್ಟಿದ್ದೇನೆ. I have done a mistake. ಇದನ್ನ ಆಡ್ ಮಾಡೋ ಕರೆಕ್ಟ್ ಆನ್ಸರ್ ಬರುತ್ತಾ? ಬರೋಲ್ಲ. We can't get the correct answer. So ನಾವು ಕರೆಕ್ಟ್ ಆನ್ಸರ್ ಬರಿಬೇಕು ಅಂದ್ರೆ ಆ ನಂಬರ್ಸ್ ಸರಿಯಾಗಿ ನಾವು ಬರ್ಕೋಬೇಕು. ಸರಿಯಾಗಿ ಬರಿಬೇಕಾದ್ರೆ ಏನು ಮಾಡಬೇಕು? ರೈಟ್ ದ ಫಸ್ಟ್ ಡಿಜಿಟ್ ಇನ್ ಎಕ್ಸಾಕ್ಟ್ ಪ್ಲೇಸ್, ಕರೆಕ್ಟ್ ಪ್ಲೇಸ್. ಆಯ್ತಾ? ಇದೊಂದು ನೀವು ಕರೆಕ್ಟಾಗಿ ಬರ್ದಾದ್ರೆ ಉಳಿದವೆಲ್ಲ ಸರಿಯಾದ ಪ್ಲೇಸಲ್ಲಿ ಕೂರ್ತವೆ. ಓಕೆ, ಈ ಒಂದು ಯಾವ ಪ್ಲೇಸಲ್ಲಿದೆ? 1 10 10,000 ಪ್ಲೇಸಲ್ಲಿದೆ. ಹಾಗಾದ್ರೆ ಎಲ್ಲಿ ಬರಿಬೇಕಂತ? 10,000 ಪ್ಲೇಸಿಗೆ ಬರಿಬೇಕು ಮಕ್ಕಳೇ. ಬರೆಯೋಣ? ಕಮ ಸದ್ದ 10,000 ಪ್ಲೇಸ್. 10,000 ಇಲ್ವಲ್ಲ? ಇದೆ ಅಂತ ಅನ್ಕೊಂಡು ಎಣಿಸ್ಕೊಂಡು ಹೋಗಿ. 1 10 100 1000 10,000. ಇಲ್ಲಿದೆ 10,000. So we have to write 1 here. 10,975. Let's now look here. Cut tens, 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 100 below the 100. ಕಟ್ ಆಗಿದೆಯಲ್ಲ? Yes.
Can we add now? Okay. Yes, we can add now. So from which place we have to add? One. Ones place. Yes. ಎಷ್ಟಿದೆ? 6. ಅದಕ್ಕೆ ಸ್ಟಾರ್ಟ್ ಮಾಡಬೇಕು. One. ಕೀಪ್ ಒನ್ ನಂಬರ್ ಇನ್ ಮೈಂಡ್, ಅನದರ್ ಇನ್ ಫಿಂಗರ್. ಯಾವ ನಂಬರ್ ಮೈಂಡಲ್ಲಿ ಇಟ್ಕೊಳ್ಳೋಣ? 6 ಫಿಂಗರ್ಸ್ ಅಲ್ಲಿ. 5. Keep 5 in the fingers. 6 in mind, 5 in fingers. After 6. 7, 8, 9, 10, 11. 11. Yes, 11. In 11, how much it should be written here? 1. Write the number which is present in ones place. At the ones place ಅಲ್ಲಿ 1 ಇದೆ, ಬರೀರಿ. 10 plus ಇದ್ರೆ 1 ಅನ್ನ ಕ್ಯಾರಿ ಟು ದ ನೆಕ್ಸ್ಟ್ ಪ್ಲೇಸ್. ಕ್ಯಾರಿ ಮಾಡಿ ಏನು ಮಾಡಬೇಕು? Add. ಆಡ್ ಮಾಡಿ. 5 ಗೆ 1 ಸೇರಿಸಿದ್ರೆ 6. 6 ಗೆ if you add 7 to 6, keep one number in mind. ಯಾವ್ದು ಇಟ್ಕೊಳ್ಳೋಣ? 7. 7 ಇಟ್ಕೋತೀಯಾ? ಫಿಂಗರ್ಸ್ ಅಲ್ಲಿ 6. 6. 1 ಕ್ಯಾರಿ ಮಾಡಿದ್ರೆ 6 ಆಯ್ತು. 6 ಗೆ 7 ಸೇರಿಸ್ತಾ ಇದೀನಿ. ಕೀಪ್ 7 ಇನ್ ಮೈಂಡ್, 6 ಇನ್ ಫಿಂಗರ್. 7 ಆಫ್ಟರ್ 7. 8, 9, 10, 11, 12, 13. Yes, 13. In 13, how much should be written here? 3. Yes, that write the number which is present in one's place. Okay, and carry the 1 to the next place. Keep it in mind, children. Write the sum obtained by adding the numbers present in one's place. It should be written under the one's place. The sum obtained by adding the number present in tens place should be written below the tens place. ಒನ್ಸ್ ಪ್ಲೇಸ್ನ ಆ್ಯಡ್ ಮಾಡಿದ ಬರೋ ಆನ್ಸರ್ನ ಒನ್ಸ್ ಪ್ಲೇಸಲ್ಲೇ ಬರೀರಿ. 10 ಪ್ಲೇಸಲ್ಲಿ ಆ್ಯಡ್ ಮಾಡಿದ ಬರೋ ಆನ್ಸರ್ನ 10 ಪ್ಲೇಸಲ್ಲೇ ಬರೀರಿ. ಓಕೆ, ಸೊ 13ಗೆ 3 ಕ್ಯಾರಿ 1 ಟು ದ ನೆಕ್ಸ್ಟ್ ಪ್ಲೇಸ್. ಕ್ಯಾರಿ ಮಾಡಿ ಏನು ಮಾಡಲಿ? ಆ್ಯಡ್ ಮಾಡಿ. 9ಗೆ 1 ಸೇರಿಸಿದ್ರೆ 10ಗೆ 8 ಆ್ಯಡ್ ಮಾಡಿದ್ರೆ 10 ಪ್ಲಸ್ 8 ಹೌ ಮಚ್? Yes, you are right. 18. In 18, how much we have to write here? 8. Write 8 here. And 1 should be carry to the next place. Carry ಮಾಡಲಾ? Carry 1 to the 1000 place. 5 plus 1. 6. 6 plus 0. 6. How much should be written here? 6. Carry? No. No. ಅಲ್ಲಿ 10 ಸ್ಥಾನಗಳೇ ಇಲ್ಲ. 10ಗಳಿದ್ರೆ ದಶಕ ಅಂತ ತಗೋಬಹುದು. 10ಗಳಿಲ್ಲ, ದಶಕ ಇಲ್ಲ. ನೋ ಕ್ಯಾರಿ. ಓಕೆ, ನೆಕ್ಸ್ಟ್ ಯಾವ ಪ್ಲೇಸ್ ಆಡ್ ಮಾಡಬೇಕು? 10,000. How much is in 10,000 place? 0. 0. 0ಗೆ ಎಷ್ಟು ಆಡ್ ಮಾಡಲಿ? 1. 0 1 ಆಡ್ ಮಾಡಿದ್ರೆ 1. 1. Yes. So how much what is the answer that we get by adding these two number? Sum. Comma class. Shall I put a comma? Okay. ಎಷ್ಟು ಪ್ಲಸ್ ಆದ್ಮೇಲೆ? 3. 1 2 3 ಆಮೇಲೆ 2 ಪ್ಲಸ್ ಆದ್ಮೇಲೆ 1 2 ಹಾಕ್ಲಾ? ಬೇಡ, there is no numbers are there. So 1 10 100 1000 10,000. Come on, read the number. 16,831. This answer is known as Sum. Yes, the answer that we get by adding given numbers is known as sum. In Kannada, we call it as motta. Okay, right. For example, the numbers are given like this. Add these two numbers. Add these numbers. Add these numbers ಅಂತ ಹೇಳ್ತಾರೆ. Shall let us start to add these two add these numbers. Okay. Okay. Up to here, they had given only two numbers. ಎರಡೇ ಸಂಖ್ಯೆ ಕೊಟ್ಟು ಸಮ್ ಕಂಡುಹಿಡಿಯಲಿ ಅಂತಿದ್ರು. This time they had given us 3 numbers. So what we have to do? How can we add these 3 numbers? ಹೇಗೆ ಆಡ್ ಮಾಡ್ತೀರಿ? ಮೂರನ್ನು ಕೂಡ ಒಂದ್ರ ಕೆಳಗೆ ಒಂದನ್ನು ಬರಿತಾ ಹೋಗಿ. ಫಸ್ಟ್ ಯಾವ್ದು ಬರೀಲಿ? ಕಮ್ ಆನ್. 65,047. 47. Very good. Leave the gap in between each and every digit. Okay. ಇದಕ್ಕೆ ಎಷ್ಟು ಆಡ್ ಮಾಡಬೇಕು? 837. ಕರೆಕ್ಟ್ ಬರ್ತದಲ್ಲ? ಇಲ್ಲ. Yes, I have made a mistake. Yeah, here 8 is in which place? 100.
Where I have to write this 8? 100. But where I have written? 10. ಹೌದಲ್ಲ, 100 ಸ್ಥಾನದಲ್ಲಿದೆ, 100 ಸ್ಥಾನ ಬರೀಬೇಕಿತ್ತು, 10,000 ಸ್ಥಾನಕ್ಕೆ ತಂದು ಬರೆದಿದ್ದಾನೆ. I have made a mistake. So I am running this number. So 8 100 ಪ್ಲಸ್ ಇದೆ, ಎಲ್ಲಿಗೆ ಬರಲಿ? Where I have to write this one? 0 ಕೆಳಗೆ. ಯಾವ ಪ್ಲೇಸು? 100. 100 10 100 837. ಮುಗಿತಾ? ಇಲ್ಲ. No, there's one more number is we have to add. ಆಯ್ತಾ? ಎಷ್ಟು? 5879. In which place 5 is present? 1000. 1000. So where I have to write this one? 1000. 1000 place. 1. 10, 100, 1000. So I have to write this 5 here under the 1000 place. Below the 1000 place. 5879. Yes, okay. So we have to add these 3 numbers. Shall we start to add those 3 numbers? Okay. How we have to add? Here ಮಾಡಿ, ಹೇಗೆ add ಮಾಡ್ತೀರಾ? From which place we have to start? 1. Ones place. Come on, let's add these 3 numbers. 9 ಗೆ ಎಷ್ಟು add ಮಾಡಬೇಕು? 7. 7. Keep 9 in your mind. 7 in fingers. 9. After 9. 8. After 9. 9 ಆದ್ಮೇಲೆ 10. 11, 12, 13, 14, 15, 16. Yes, ಎಷ್ಟಾಯ್ತು ಇಲ್ಲಿಗೆ? 16. 16. ಈ 16 ಗೆ how much we have to add? 7. 16 plus 7. 16 plus 7. Okay. Keep 16 in mind. 7 in finger. 16. After 16. 17, 18, 19, 20, 21, 22, 23. How much? What is the answer that we have got? 23. 23. In 23, how much we have to write here? 3. Write 3 under the ones place, and the number present in 10 place should be what is Next place. carried to the next place. To which place? 10. 10 place. 10 place carry ಮಾಡಿ ದಶಕವಾಗಿ ತೆಗೆದುಕೊಂಡು ಹೋಗಿ what we have to do? Add. ಬರೀ ಕ್ಯಾರಿ ಮಾಡಲ್ಲಿ ಇಡೋದಲ್ಲ, ಆಡ್ ಮಾಡಬೇಕು. ಆಡ್ ಮಾಡೋಣ. 2 plus 4. 6. 6 plus 3. 6 plus 3. 7, 8, 9. 7, 8, 9. 9 plus 7. 9 plus 7. 9 in mind, 7 in fingers. 9 plus 1. 10, 11, 12, 13, 14, 15, 16. 16. In 16, how much you have to write here? 6. Write 6 here. And 1 is Carry. carry to the next place. Carry ಮಾಡಿ ಏನು ಮಾಡಲಿ? Add. ಆಡ್ ಮಾಡೋಣ. 8 plus 8. ಕ್ಯಾರಿ ಮಾಡೋದು ಆಡ್ ಮಾಡಿಲ್ಲ ಏನು? ಇದನ್ನ ಆಡ್ ಮಾಡ್ತಾ ಇದ್ದೀನಿ. 8 plus 8. 16. ವೆರಿ ಗುಡ್. 16. 16 ಗೆ 1 ಆಡ್ ಮಾಡಿದ್ರೆ 70. 70 plus 0. 70. 70 ಗೆ ಎಷ್ಟು ಬರೀಬೇಕು? 7. Write 7 here and 1 should be Carry. carry to the next place. Carry ಮಾಡಿ Add. add ಮಾಡಿ. 5 plus 5. 5 plus 5, 10. 10 plus 1. 11. 11. 11 ಗೆ ಎಷ್ಟು ಬರೆಯೋಣ? 1. 1. The number present in one place should write only the number present in one place, and the number present in 10 place should be Carry. carry to the next place. Carry ಮಾಡಿ ಏನು ಮಾಡಲಿ? Add. add ಮಾಡಿ. 6 plus 1. 7. 7. ಎಷ್ಟು ಪ್ಲೇಸ್ after how many places I have to put the first comma? 3. 3 places. Am I put it correctly? Okay. As I have written, put the comma at a correct place. Yes. Come on, read the number. 71,763. Yes, these two numbers are in 1000 place, so you should be read in 1000. 71,700. 610 63. You are right. So last and final problem. Okay. 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 Right. So they have given like this: 5,895 plus 45,079 plus 897. 897. Add these 3 numbers. So how we have to add these 3 numbers? One ಕೆಳಗೆ. Yes, we have to write one below the another. ಒಂದು ಕೆಳಗೆ ಒಂದು ಬರೀಬೇಕು.
5895. ಇದಕ್ಕೆ ಎಷ್ಟು ಆಡ್ ಮಾಡಬೇಕು? 4000. No, 1, 10, 100, 1000, 10,000. 45,079. ಎಸ್. ಸೊ ಒಂದ್ರ ಕೆಳಗೆ ಒಂದು ಬರಿಬೇಕಾದ್ರೆ ಫಸ್ಟ್ ನಂಬರ್ ಯಾವ ಪ್ಲೇಸ್ ಅಲ್ಲಿ ಇದೆಯೋ ಅದನ್ನ ಅದೇ ಪ್ಲೇಸ್ ಬರಿಬೇಕು. ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 10,000. ಸೊ ವೇರ್ ಹ್ಯಾವ್ ಟು ರೈಟ್ ದಿಸ್ ಫೋರ್? 10,000 ಕೆಳಗೆ ಬರಿಬೇಕು. Ones, tens, 100,000, 10,000. ಎಸ್, ಇಲ್ಲಿ ಬರುತ್ತೆ 10,000. ಹೀಗೆ ಈಚ್ ಅಂಡ್ ಎವ್ರಿ ಟೈಮ್ ಯು ಹ್ಯಾವ್ ಟು ಐಡೆಂಟಿಫೈ ದ ಪ್ಲೇಸ್ ಅಂಡ್ ರೈಟ್ ದ ನಂಬರ್ ಬಿಲೋ ದ ಪರ್ಟಿಕ್ಯುಲರ್ ಪ್ಲೇಸ್. ಓಕೆ, Okay. ಇದಕ್ಕೆ 8 ಯಾವ ಪ್ಲೇಸ್ ಅಲ್ಲಿ ಇದೆ? 800. ಎಸ್, ಇಸ್ 100 ಪ್ಲೇಸ್. ಸೊ ಫ್ರಮ್ ವಿಚ್ ಪ್ಲೇಸ್ ಐ ಹ್ಯಾವ್ ಟು ಸ್ಟಾರ್ಟ್ ರೈಟ್? 100. 100 ಪ್ಲೇಸ್ ಇಂದ ಬರಿತಾ ಹೋಗಿ. 1, 10, 100. ಆಮೇಲೆ ರಿಟರ್ನ್ ಕರೆಕ್ಟ್ಲಿ? Yes. ಎಸ್, ಸರಿಯಾಗಿ ಬರೆದಿದ್ದೇನೆ. ಹೀಗೆ ಪ್ರತಿ ಸಾರಿ ಕೂಡ ಮೊದಲನೇ ಅಂಕಿ ಯಾವ ಸ್ಥಾನದಲ್ಲಿದೆ ಆ ಸ್ಥಾನಕ್ಕೆ ಬರೀರಿ ಮಕ್ಕಳೇ. ಬರೆದು ಆಡ್ ಮಾಡಕ್ ಶುರು ಮಾಡಿ. ಲೆಟ್ ಅಸ್ ಸ್ಟಾರ್ಟ್ ಟು ಆಡ್ ನೌ. Okay. Yes, from which place I have to add? Ones. Ones place. Okay, 9 plus 7. Keep 9 in mind, 7 in finger. 9 plus 1. 10. After 9, 10. 11, 12, 13, 14, 15, 16. 16. 16 ಎಷ್ಟು ಸೇರಿಸಬೇಕು? 6. Look there. How much it is? 5. 5. Keep 16 in mind, 5 in finger. 16. After 16. 17, 18, 19, 20, 21. Yes, you are right. In 21, how much should be written here? 1. Write the number present in one place, and the number present in 10 place should be carry to the next place. So carry ಮಾಡಿ ಏನು ಮಾಡಲಿ? Add. Yes, carry to the next place and add to the given number. 9 plus 2. 11. 11. 11 plus 9. 11 plus 9. 11. Keep 11 here. 9 in finger. 11 ಆದ್ಮೇಲೆ after 11. 12, 13, 14, 15, 16, 17, 18, 19, 20. 20. 20 ಗೆ ಎಷ್ಟು ಆಡ್ ಮಾಡಬೇಕು? 7. 20 plus 7. 27. You are right. In 27, how much should be done here? 7. 7. The number present in 10 place should be carry to the next place. Carry ಮಾಡಿ ಏನು ಮಾಡಲಿ? Add. Add to the 8. 8 plus 2. 10. 10. 10 plus 0. 10. 10 plus 8. 18. In 18, how much should be done here? 8. Write the number in one's place and the number present in 10 place should be Carry to the next place. Carry ಮಾಡಿ ಏನು ಮಾಡಲಿ? Add. Add to the given number. 5 plus 5. 10. 10. 10 ಗೆ 1 carryನ add ಮಾಡಿದ್ರೆ 11. 11. We got 11. In 11, how much we have to write here? 1. Write the number present in one place. ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಮಾತ್ರ ಬರೀಬೇಕು. The number present in 10 place should be carry to the next place. 4 plus 1. 5. So after how many places I have put first comma? 3. 3 places. Come on. 1, 10, 100, 1000, 10,000. Come on, read the number. 51,871. This is the answer that we get by adding these 3 numbers. Isn't it? Yes. This answer is known as Sum. sum. We call the answer that we get by adding the given number as sum. ಅದನ್ನ sum ಅಂತ ಕರಿತೀವಿ. In Kannada we call it as ಮೊತ್ತ. ಮೊತ್ತ ಅಂತ ಹೇಳ್ತಾರೆ ಮಕ್ಕಳೇ. Okay? Is there any doubt? Is there any doubts? Sum. I think there is no doubts are there. Is it easy or difficult to add the given numbers? Easy. It is very easy. Add ಮಾಡಬೇಕಾದ್ರೆ while you are going to add the given number, write one number below the another. ಹಾಗೆ ಒಂದ್ರ ಕೆಳಗೆ ಒಂದು ಬರೀಬೇಕಾದ್ರೆ we have to write the number. Once the number present in one place should be written under the one place. ಬಿಡಿ ಕೆಳಗೆ ಬಿಡಿ, 10 ಕೆಳಗೆ 10, 100 ಕೆಳಗೆ 100 ಬರೋ ಹಾಗೇನೆ ಬರೀಬೇಕು. ಹಾಗೆ ಬರೀಬೇಕು ಅಂದ್ರೆ ಫಸ್ಟ್ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆಯೋ ಆ ಪ್ಲೇಸಿಗೆ ಬರೀರಿ. ಮುಂದೆಲ್ಲ ಅದೇ ಪ್ಲೇಸಲ್ಲಿ ಕೊಡ್ತಾ ಹೋಗ್ತಾರೆ. ಆಗ ಆಡ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಕರೆಕ್ಟ್ ಆನ್ಸರ್. ಓಕೆ? Okay. ಓಕೆ.